ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ಗೆ ಅಭಿನಂದನೆ ಸಲ್ಲಿಸುತ್ತಾ ಒಬ್ಬ ದಲಿತ ಶಾಸಕರ ಪರವಾಗಿ ಧನ್ಯವಾದಕ್ಕೆ ಮೊದಲು ಧನ್ಯವಾದ ಅರ್ಪಿಸ್ತಾ ಚಂದ್ರು ಲಮಾಣಿ ಅವರ ಕೇಸಿಗೋಸ್ಕರ ಇವತ್ತು ತುರ್ತು ಪತ್ರಿಕಾಗೋಸ್ಕರ ಕರೆದಿದ್ದೇನೆ. ವಿಶೇಷವಾಗಿ ಅವರು ಲೋಕಾಯುಕ್ತ ರೇಡ್ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಮಾಣಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ನಡೆದಂಥ ಘಟನೆ ಮತ್ತು ನಡೆದಂಥ ವಸ್ತುಸ್ಥಿತಿ ಬಗ್ಗೆ ಕೆಲವು ಬೆಳಕು ಚೆಲ್ಲಕ್ಕೆ ನಮ್ಮ ರಾಜ್ಯ ಜನತೆಗೆ, ವಿಶೇಷವಾಗಿ ಅಹಿಂದ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಕ್ಕೆ ಈ ಪತ್ರಿಕೆ ಕರೆದಿದ್ದೀನಿ. ಹೇಗೋ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡ್ತೀನಿ. ನಾನು BJP ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತ ಶಾಸಕ ಬಂದಕ್ಕೂ ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋ ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದೂ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವ್ರಿಗೆ ತ್ರಾಸು ಕೊಡ್ತಾರೆ ಅನ್ನೋ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ ಕಾರಣ ಇವತ್ತು ಪತ್ರಿಕಾಗೋಸ್ಕರ ಕರ್ತೀನಿ. ವಿಶೇಷವಾಗಿ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನಾವು ಮಾತಾಡೋದಿಲ್ಲ. ಅದರ ವ್ಯವಸ್ಥೆವಾಗಿ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ದಯವಿಟ್ಟು ತಾವು ಪ್ರಶ್ನೆ ಕೇಳಬೇಕಂತ ಮನವಿ ಮಾಡ್ಕೋತೀನಿ. ಯಾಕಂದರೆ ಅದು ಒಂದು ನ್ಯಾಯಾಂಗ ಅಂಗಭಾಗ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅದು ಒಂದು ವೇದಿಕೆ ಇರ್ತೈತೆ, ಅಲ್ಲಿ ಅಷ್ಟೇ ಮಾಡಬೇಕಾಗ್ತದೆ. ಲಮಾಣಿ ಅವ್ರನ್ನು ಯಾಕಂದ್ರೆ ಆ ಸಿರಟ್ಟಿ ಕ್ಷೇತ್ರ ಕಳೆದ 30 ವರ್ಷದಿಂದ ರಿಸರ್ವ್ ಕೌನ್ಸಿಲ್ ಇರೋದ್ರಿಂದ ಅಲ್ಲಿ ಇದ್ದಂಥ ಶಾಸಕರು ಮೊದಲು ಕಾಂಗ್ರೆಸ್ ಬರ್ತಿತ್ತು, ಆಮೇಲೆ ದಳ ಬರ್ತಿತ್ತು, BJP ಬರ್ತಿತ್ತು, ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಯಾವಾಗ ಲಮಾಣಿ ಒಬ್ಬ ವಿದ್ಯಾವಂತ ಶಾಸಕ ಆದ ನಂತರ ಕಿತ್ತೂರಿ ಮಾಡಿ ಇವತ್ತು ಶಿಕ್ಷೆ ನನಗೆ ಬಂದ ಮಾಹಿತಿ. ಅವನು ಭ್ರಷ್ಟಾಚಾರ ಮಾಡಿದ್ದ ಬಗ್ಗೆ ನಾನು ಸಪೋರ್ಟ್ ಮಾಡ್ತಿಲ್ಲ. ಅವನು ಭ್ರಷ್ಟಾಚಾರ ಮಾಡಿದ ಬಿಟ್ಟು ಮುಂದಿನ ದಿನ ಗೊತ್ತಾಗ್ತದೆ. ನನ್ನ ಮಾಹಿತಿ ಪ್ರಕಾರ ಯಾರು ಪೂಜಾರಿ ಕಂಪ್ಲೇಂಟ್ ಕೊಟ್ಟಲ್ಲ, ಅವನಿಗೆ ಕೂಡ ವ್ಯವಹಾರ ಇತ್ತು. ಅವನು ದುಡ್ಡಿನ ವ್ಯವಹಾರ ಇತ್ತು. ದುಡ್ಡು ಕೊಡೋದು, ಕಾಂಟ್ರಾಕ್ಟ್ ತೊಗೊಂಡು ಹೋಗೋದು, ಅದೇ ಸಣ್ಣ ಪುಟ್ಟ ಸಣ್ಣ ಬಡ್ಡಿ ತೊಗೊಂಡು ಮಾಡ್ತದೆ. ನನಗೆ ಮಾಹಿತಿ ಬಂದದ್ದು. ಮುಂದಿನ ಮೇಲೆ ಅದು ಕನ್ಫರ್ಮ್ ಆಗ್ತದೆ. ಆ ದುಡ್ಡು ಕೊಡೋದು ಗೊತ್ತಿದ್ದ ಒಂದು ವ್ಯವಸ್ಥಿತವಾಗಿ ಅದನ್ನು ಹೇಗೆ ಮಾಡ್ತಾರೆ ಅಂದ ಜನರು ಅದೇ ಸಮಾಜ ಆ ಪ್ರಕಾರ ದುಡ್ಡು ಕೊಟ್ಟಾನೆ ತೊಗೊಂಡು ಪೇ ಕೊಟ್ಟಾಗ ನನ್ನ ಮಾಹಿತಿ ಬಂದಿದೆ. ಅದನ್ನು ಇವತ್ತು ನಾವು ಷಡ್ಯಂತ್ರ ಮಾಡಿ ನಮ್ಮ ಶಾಸಕರ ಹೆಸರು ಕಳಿಸಿ ಇವತ್ತು ಜೈಲು ಪಾಲಾಗಿದ್ದಾರೆ. ಎಷ್ಟು ಫಾಸ್ಟಾಗಿ ಅವ್ರನ್ನ ಎಲ್ಲ ಸಿಸ್ಟಮ್ ಒಳಗೆ ಬಂದು ಅದ್ರ ದುರ್ದೈವ ಸಂಗತಿ. ಅದ್ರ ಅವ್ನು ತಪ್ಪಿದ್ರೆ ಅದ್ರ ಲೋಕ ತನಿಖೆ ಮಾಡೋ ಶಿಕ್ಷೆ ಆಗಲಿ, ಅದು ಬೇರೆ ವಿಷಯ. ಯಾಕೆ ಕಳೆದ ಸತತ ಸಂಪಂಗಿ ಸಹಿತ ಹಿಂಗೆ ಮಾಡಿದ್ರು, ಇವತ್ತು ಏನು ಮಾಡಿದ್ರು. ಮತ್ತು ಮೊನ್ನೆ ಒಂದಕ್ಕೆ ಉದಾಹರಣೆ, ಒಬ್ಬ ಸುರೇಶ್ ಅನ್ನೋ ಒಬ್ಬ ಧಾರವಾಡ ಪೀಡ್ ಇದ್ದ. ಸಾಯಂಕಾಲ 6 ಗಂಟೆ ರಿಟೈರ್ ಹಾಕೋಣ, ಮಧ್ಯಾಹ್ನ 2 ಗಂಟೆಗೆ ರೇಡ್ ಆಗ್ತದೆ. ಇಂಥ ದುರ್ದೈವ ಸಂಗತಿ ಅಂದರೆ ರಿಟೈರ್ಡ್ ಆಗಿ ಸಾಯಂಕಾಲ 6 ಗಂಟೆಗೆ ಆಗ್ತದೆ. ರಿಟೈರ್ಡ್ ಅದನ್ನು ಮಧ್ಯಾಹ್ನ 2 ಊಟದ ಬಿಟ್ಟು ನಂತರ ತಕ್ಷಣ ಒಂದು 3 ಅವರ್ಸ್ ಮೊದಲು ಅವ್ನು ರಿಟೈರ್ಡ್ಗಿಂತ ಮೊದಲು ರೇಡ್ ಆಗ್ತದೆ. ಒಬ್ಬ ದಲಿತ ಅಧಿಕಾರಿನೇ ಅದು ಹೆಂಗೆ ತರಾಸ್ಕೊಂಡಂಥ ಒಂದು ದುರ್ದೈವ ಸಂಗತಿ. ಇದನ್ನು ಭಾಳ ನಮ್ಮ ಮುಂದಿನ ದಿನದಲ್ಲಿ ವ್ಯವಸ್ಥಿತವಾಗಿ ನಾವು ಅದನ್ನು ಹೋರಾಟ ಮುಂದುವರಿಸ್ತೀವಿ. ನಮ್ಮ ಯಾಕಂದ್ರೆ ನಾವು ಭಾಳಷ್ಟು ಇನ್ನು ಬಾಯಿ ಮುಚ್ಕೊಂಡು ಕೂತ್ರೆ ನಮ್ಮನ್ನು ಸಹಿತ ಎಲ್ಲ ಮುಗಿಸ್ತಾ ಇಡೀ 74% ವೋಟ್ ಇದ್ದಂಥ ಧ್ವನಿಯನ್ನು ತುಳಿದು ಕೆಲವು ಜನರ ಕೈಯಲ್ಲಿ ಈ ರಾಜಕೀಯ ಸಿಸ್ಟಮ್ ಹೋಗ್ತದೆ. ನಾವು ಇದನ್ನು ಹೋರಾಟ ಮಾಡಲೇಬೇಕಂತ ನಾವೆಲ್ಲ ಒಂದು ಚರ್ಚೆ ಮಾಡ್ತೀವಿ. ದಲಿತರ ಬರ್ಬೇಕಾ, ಹಿಂದೂದವರು ಬಂದು ಮಾತಾಡ್ಬೇಕಾ, ನಿಮ್ಮ ಪಕ್ಷದವರು ಏನ್ ಮಾಡ್ತಾ ಇದಾರೆ? ಯಾಕಂತಂದ್ರೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಬೇರೆ ಬೇರೆ ವಿಚಾರ ಬಂದಾಗ ಬೀದಿಗಿಳಿದು ಹೋರಾಟ ಮಾಡ್ತಾರ. ದಲಿತರಿಗೆ ನ್ಯಾಯ ದಲಿತರ ಧ್ವನಿ ಎತ್ತಬೇಕಾ ಏನಂತ? ಇವತ್ತು ಮೊದಲು ಬಾರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮೊದಲೇ ಅದಕ್ಕೆ ಧನ್ಯವಾದ ಜಗದೀಶ್ ಶೆಟ್ಟರ್ ಧ್ವನಿ ಇರ್ತಾರ. ಅದೇ ಥರ ನಮ್ಮ ಜನಾಂಗದ ಸಹ ಮುಂದಿನದಲ್ಲಿ ನಮ್ಮವರು ಬುದ್ಧಿವಂತರಾಗಬೇಕು. ನಾವು ಬೇರೆ ಜನಾಂಗಕ್ಕೆ ನಾವು ಅವ್ರು ಮಾಡ್ತಾರೆ, ಅವ್ರು ವಿದ್ಯಾವಂತ ಅದಾರ, ಅವ್ರು ಹೋರಾಟ ಮನೋಭಾವ ನಾವು ಬೇಡ. ನಾವು ಏನು ಅಹಿಂದ ಅಂತೂ ಇದೀವಿ ತಡ್ಕೊಂಡು ಹೋಗಲ್ಲ. ಆ ಜನರಿಗೆ ಬುದ್ಧಿವಂತರಾಗಬೇಕು. ನಾವು ಹೋರಾಟ ಮನೋಭಾವ ಬರಬೇಕು. ನಾವು ತಪ್ಪು ಮಾಡಿದರೆ ನಾವು ಹೋರಾಟ ಮಾಡಬೇಕು. ಅವ್ರು ನೋಡ್ರಿ, ಬೇರೆ ಜನಾಂಗದವರು ಅವ್ರ ಮನುಷ್ಯ ತಪ್ಪಿದ್ರು ತಪ್ಪಿಲ್ಲ ಅನ್ನೋಂಥ ಸೃಷ್ಟಿ ಮಾಡ್ತಾರೆ. ಅದನ್ನು ನಾವು ನಮ್ಮ ಜನಕ್ಕೆ ನಾವು ಭ್ರಷ್ಟಾಚಾರ ಬಗ್ಗೆ ನಾವು ಸ್ವಲ್ಪ ಮಾಡ್ತಿಲ್ಲ, ಸಿಸ್ಟಮ್ ಬಗ್ಗೆ ಸಹ ನಾವು ಹೋರಾಟ ಮಾಡೋಕ್ಕಂತ ಪ್ರಯತ್ನ ಮಾಡಿದೆ. ಮುಂದಿನ ದಿನದಲ್ಲಿ ಬಹಳಷ್ಟು ಚರ್ಚೆ ಮಾಡ್ತೀವಿ. ನಮ್ಮ ಜನಾಂಗದವರು ಎಲ್ಲ ಕೂಡಿ ಮಾಡ್ತಾರೆ. ನಾವು ಲೋಕಾಯುಕ್ತರ
ಕ್ಷೇತ್ರ. ಒಂದು ಉದಾಹರಣೆ ನಡು ಒಂದು ನಮ್ಮದು ಒಂದು ಕೇಳಿ ಬಂತು, ಅಲ್ಲಿ ಅಧಿಕಾರಿಗಳು ಮೆಸೇಜ್ ಕೊಡ್ತಾ ಅವರ ಜಡ್ಜ್ ಇದ್ದಾರೆ, ಅವರು ತಮ್ಮದು ಕೊಡ್ತಾರೆ ನೋಟಿಸ್, ಅವರು ವಾರಂಟ್ ಸೈ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಹೋಗಿಬಿಡ್ತಾರೆ. ಅವರು ಸಿಸ್ಟಮ್ ತೆಗೆದ ಅವ್ರು ಎಲ್ಲೂ ಯಾರು ಭೇಟಿ ಆಗಲ್ಲ, ಯಾರು ಮಾತಾಡೋದಿಲ್ಲ. ಅಲ್ಲಿ ಇದ್ದ ಸಿಸ್ಟಮ್ದವರು ಅಲ್ಲಿ ಮೆಸೇಜ್ ಕೊಟ್ಟು ಯಾರು ಬರೀ ದಲಿತ ಬಲಿಪೋಷಕ ಅಧಿಕಾರಿ ಇರ್ಬೋದು, MLA ಇರ್ಬೋದು, ದಲಿತರ ಮತ್ತು ಐಂದಾಗ ಅಷ್ಟೇ ಮಂದಿ. ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ, ಹಿಂದ ಪರ ಸರ್ಕಾರ ಅದೇ ದೊಡ್ಡ ಸಂಗತಿ. ಯಾಕಪ್ಪ, ದಲಿತರ ಅಂತ ಹೋರಾಟ ಮಾಡಿ ದಲಿತ ಸಿದ್ದರಾಮಯ್ಯ ಇರ್ಬೋದು, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಮುನಿಯಪ್ಪ ಇರ್ಬೋದು, ಎಲ್ಲರೂ ಇದ್ದಾಗ ನಾವು ಅನಿವಾರ್ಯವಾಗಿ ನಾವು ಇವತ್ತು BJP ಶಾಸಕ ಬಂದ್ಕೊಂತು ದಲಿತರ ಕಾಂಟ್ರಾಕ್ಟ್ ತಗೊಂಥ ಪಕ್ಷದ ಅಧಿಕಾರ ಇದ್ದಾಗ ನಾವು BJP ಬಂದು ಇವತ್ತು ಜಗದೀಶ್ ಶೆಟ್ಟರ್ ನಾವು ಮಾತಾಡೋಂಥ ಪ್ರಸಂಗ ಬಂದಕ್ಕೆ ನಾವು ಭಾಳ ಖೇದ ಅನ್ನಿಸ್ತದೆ ಅದು. ಸರ್, ಈಗ ಲಂಬಾಣಿ ಅವ್ರು ಸಿಕ್ಕಾಕೊಂಡಿದ್ದಾರೆ, ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಸರ್? ಏನು ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರು, ನಿಮ್ಮ ನಾಯಕರು? ಈಗ ನೀವು ನಾಯಕರು, ನೀವು ದಲಿತ ನಾಯಕರು, ಅಹಿಂದ ವರ್ಗದ ನಾಯಕರು, ನೀವು ಬಂದಿರೋ ಮುಂದೆ ನಿಮ್ಮ ದೊಡ್ಡ ರಾಜ್ಯಾಧ್ಯಕ್ಷರು, ಇವರು ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾ ಇದ್ದಾರೆ? ಇಲ್ಲ, ನಾನು ನೋಡ್ರಿ, ಕೆಲವೊಂದು ವಿಷಯದಲ್ಲಿ ಮುಜುಗರ ಆಗುತ್ತೆ. ಪಕ್ಷದ ಅಧ್ಯಕ್ಷ ಇರ್ಬೋದು, ವಿರೋಧ ಪಕ್ಷ ನಾಯಕ ಇರ್ಬೋದು, ಪಕ್ಷದ ಒಂದು ಭ್ರಷ್ಟಾಚಾರ ಅಪಾದ ಬಂದಾಗ ನಿಯರ್ವಾಗಿ ಮಾತಾಡೋದು ಭಾಳ ಕಷ್ಟ ಆಗುತ್ತದೆ. ಅದನ್ನು ನಮ್ಮದು ಯಾವುದೇ ರಾಜ್ಯಾಧ್ಯಕ್ಷ ನಮ್ಮ ಭಿನ್ನಯ ಬರ್ಬೋದು, ಬಟ್ ಅವ್ರು ಕುರ್ಚಿ ಮೇಲೆ ಕೂತಾಗ ಅವರು ಮಾತಾಡೋದು ಭಾಳ ಕಷ್ಟದಾಯಕ ಆಗ್ತದೆ. ಭ್ರಷ್ಟಾಚಾರದ ಅಪಾದ ಬಂದಾಗ ಸಿಕ್ಕಿಕೊಂಡಾಗ ಬಂಧನ ಆದಾಗ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಆದ ವಿಷಯ ಪಾರ್ಟು ನಾವು ಬರೇ ಪದೇ ದಲಿತ ಶಾಸಕರು, ಹಿಂದೂ ಜನಾಂಗ ಅಧಿಕಾರಿಗಳು, ಹಿಂದೂ ಶಾಸಕರಿಗೆ ಆಗತ್ತೆ ಅನ್ನೋಂಥ ಇದು ವಿಚಾರ ಮಾಡುವಂಥ ಪುಸ್ತಕ ನಮ್ಮ ಜನಾಂಗದಾಗ ಬುದ್ಧಿವಂತರಾಗಬೇಕು ನಾವು. ಇನ್ನು ಅದು ಏನಾಕೈತಿ, ಬೇರೆ ಚಂದ್ರು ಲಂಬಾಣಿ ನಿವೃತ್ತವಾಗಿ ಹೊರಗೆ ಬರ್ತಾರೋ, ಅಪ್ಪಳದಾಗ ಹೊರಗೆ ಬರ್ತಾರೋ ಬೇರೆ ಬಿದ್ದಿರ್ಬೋದು ನೋಡಿ. ಒಂದು ಸಿಟ್ಟು ನಾನು ಒಬ್ಬರೇ ಅಂತ ಮಾತಾಡೋದು ಆಡಿಯೋ ಮೇಲೆ ನೀವು ಇವತ್ತು ನೋಡ್ರಿ, ನನಗೆ ಮಾಹಿತಿ ಪ್ರಕಾರ ಒಂದು ದುಡ್ಡಿನ ವ್ಯವಹಾರದ್ದು ಇಲ್ಲ. ನನಗೆ ಮಾಹಿತಿ ಬಂದ ಪ್ರಕಾರ ಅದೇ ಹೇಳ್ತೀನಿ ನಾನು. ಇದು ಭ್ರಷ್ಟಾಚಾರ ಚಂದ್ರ ಲಂಬಾಣಿ ಬಗ್ಗೆ ಭ್ರಷ್ಟಾಚಾರ ಮಾಡಿದರೋ ಬಿಟ್ಟರೋ ಅನ್ನೋ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿಲ್ಲ ನಾವು. ಅದು ಮುಂದಿನ ದಿನದಲ್ಲಿ ಸಾಬೀತಾಗ್ತದೆ. ದುಡ್ಡು ತೊಂದರೆ ನನ್ನ ಮಾಹಿತಿ ಪ್ರಕಾರ ಅದೇ ಸಮಾಜದ ಒಬ್ಬ ಸ್ವಾಮೀಜಿಯವರು ಒಬ್ಬ ದಲಿತ ಸಮಾಜದ ಕಾಂಟ್ರಾಕ್ಟ್ರನ್ನು ಬಳಸ್ಕೊಂಡು, ಯಾಕಂದ್ರೆ ದುಡ್ಡಿನ ವ್ಯವಹಾರದ ಯಾರು ವಿದ್ಯಾವಂತ ಶಾಸಕದಾಗ ನೇರವಾಗಿ ತನ್ನ ಚೆಂಬರ್ ಕರ್ಕೊಂಡು ಹೋಗ್ತಾ ಒಂದು ಮೂರ್ತನ ಯಾರು ಮಾಡೋದಿಲ್ಲ. ನನ್ನ ಪ್ರಕಾರ ಮೂರ್ತನ ಎಷ್ಟಿದ್ರೆ ಗೊತ್ತು. ಅದ ನೋಡ್ರಿ, ಅವ್ರು ವ್ಯವಹಾರ ಇರ್ತಾವೆ. ಈಗ ಉದಾಹರಣೆ ರಮೇಶ್ ಜಾರಕಿಹೊಳಿ ಯಾವುದು ಉದಾಹರಣೆ ನಾವು ನೋಡ್ಕೊಂಡು ಅವ್ನು ಬುಕ್ ಮಾಡಿ ನನಗೇನು ಗೊತ್ತಿಗೆ ನಂಗೆ ನಾನು ಒಂದು 2 ಲಕ್ಷ ರೊಕ್ಕ ಕೊಟ್ಟಿರ್ತಾನೆ. ಸೌಕರ್ಯ ರೊಕ್ಕ ಕೊಟ್ಟು ತೊಗೊಂಡು ಕೊಟ್ಟರು ಏನು ಹೆಂಗೆ ಹೇಳಿ? ನಾನು ಒಬ್ಬ ಲೈವ್ ಎಕ್ಸಾಂಪಲ್. ನನಗೂ ಹೆಂಗೆ ಮಾಡಿದ್ರೆ ನಿಮ್ಗೆ ಗೊತ್ತು, ಅದ್ರ ಬಗ್ಗೆ ಚರ್ಚೆ ಮಾಡಬೇಡ. ಕೋರ್ಟ್ ಲಿಮಿಟ್ರ್ ಇದೆ, ನಾನು ಬೆಳಿತೀನಿ, ನನಗೂ ಹೆಂಗೆ ತುಳಿತಾರೆ, ಹೆಂಗೆ ಕುಡಿಸಾರ ಮೂಲೆ ಕೂತಾರೆ ನನಗೆ ಗೊತ್ತು. ಆದ್ರೆ ನಾ ಛಲ ಬಿಟ್ಟು ನಾವು ಹೋರಾಟದಿಂದ ಹೊರಗೆ ಬಂದನು ಅಷ್ಟೇ. ನಾನು ಒಬ್ಬ ಅದಕ್ಕೆ ವಿಕ್ಟಿಮ್. ಅದು ನಾನು ಈಗ ಮುಂದಿನ ದಿನ ಗೊತ್ತಾಗ್ತದೆ. ಮುಂದಿನ ದಿನ ಗೊತ್ತ ನಾವು ಯಾಕೆ ಬಂದಾರ. ಒಬ್ಬ ಜಗದೀಶ್ ಶೆಟ್ಟರ್ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದು ನಮ್ಮ ಜನಾಂಗ ಪರವಾಗಿ ಬಂದದಕ್ಕೆ ನಾವು ಯಾರು ಮಾತಾಡಲಿಲ್ಲ ಅನ್ನೋದು ಬೇಡ ಅಂತ ಮಾತಾಡಿದ್ವಿ. ಅದು ನೋಡಿದ್ರೆ ಮುಂದಿನ ದಿನ ಹೇಳ್ತೀನಿ ನಾನು. ಕೆಲವೊಂದು ವಿಷಯ ಬಹಿರಂಗ ಪಡಿಸೋಬೋದಲ್ಲ, ಅದು ನಾಳೆ ಗೊತ್ತಾಗುತ್ತದೆ. ಮತ್ತು ನಾವು ಇದನ್ನು ಭಾಳ ಸೀರಿಯಸ್ ತೊಗೊತು. ಮುಂದಿನ 28 ಚುನಾವಣೆಯಲ್ಲಿ ನಾವು ಇದನ್ನು ಭಾಳ ಗಂಭೀರವಾಗಿ ತೊಗೊಂಡು ಮುಂದಿನ ದಿನದಲ್ಲಿ ಯಾರೇ ಯಾವ ಪಕ್ಷ ಅಧಿಕಾರ ಬರ್ತದೆ, ಜನ ಯಾರು ಲೀಡರ್ಸ್ ತೊಂದ್ರೆ ಅವ್ರು ಆ ಜನಾಂಗ ಪರ ನಿಲ್ಲಕ್ಕೆ ಆ ಕುರ್ಚಂಗೊಂಡಾಗ ನಾಲಾಯಕರು ಯಾರು ಓಟ್ ತೊಗೊಂಡು ಅದಕ್ಕೆ ಕುರ್ಚಂಗೊಂಡ್ತಾರೆ. 22 ಏಪ್ರಿಲ್ 23 20 ಬಿಟ್ಬಿಟ್ರೆ ಮುಂದೆ 28ಕ್ಕೆ ಯಾರು ಬರ್ತಾರಲ್ಲ ಅವರು ಆ ಜನಾಂಗದ ಪ್ರತಿನಿಧಿಯಾಗಿ ಹೋರಾಟ ಮಾಡಿ ಆ ಕುರ್ಚಿಯಾಗ ಕೂತ್ಕೊಂತಾರ. ಆ ಜನಾಂಗ ಮರಿತಾರೆ. ಅವರಂತ ಮೂರ್ಖರು ಇರಲ್ಲ, ಅವರಂತ ನಾಲಾಯಕರು ಇರಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಐಂದ ನಾಯಕರಿದ್ದಾರೆ, ಜೊತೆಗೆ ತಮ್ಮ ಗುರುಗಳು ಇರುವಂಥದ್ದು. ಅವ್ರಿಗೆ ಏನು ಸಂದೇಶ? ಯಾರು? ಸಿದ್ದರಾಮಯ್ಯನವರು. ನಮ್ಮ ಗುರುಗಳಲ್ಲ ಅವರು. ಅಲ್ಲ, ಆದರೆ ಈ ಇದ್ರ ಮಿಕ್ಸ್ ಮಾಡಿ ಅವರು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ. ಕೆಲವು ವಿಷಯದಲ್ಲಿ ಇವತ್ತು ನನ್ನ ನಾಯಕರು, ಅದಕ್ಕೆ ನಾವು ಡಿನೈ ಮಾಡತ್ತಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿ ಅವರು ಇವತ್ತು ನಮ್ಮ ನಾಯಕರಿರ್ಬೋದು. ಈ ಸಂಬಂಧದಲ್ಲಿ ಆ ಚರ್ಚೆ ಸರಿ ಅಲ್ಲ ಅನಿಸ್ತದೆ ನನಗೆ. ತಾವು ಹಿರಿಯ ಶಾಸಕರಿದ್ದೀರಿ, ಸಚಿವರಾಗಿದ್ದೀರಿ. ಜನಪ್ರತಿನಿಧಿಗಳು ಈ ಕಮಿಷನ್ ವಿಚಾರ ಅಂದ್ರೆ ಎಲ್ಲರೂ ಕೂಡ ತಗೋತಾರ. ಅದೇ ದುರ್ದೈವ ಸಂಗತಿ, ಲೂಟ್ ಮಾಡತ್ತಾರ. ಯಾಕಂದ್ರೆ ಉದಾಹರಣೆ
ಅಲ್ಲಿ ತಹಸೀಲ್ ಸ್ವಲ್ಪ ಹಂಗೆ ಸತ್ತ. ಅದು ಯಾರು ಮಾಡಿದ್ರು ಪಾಪ ಯಾರ್ದು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಿ ಒಬ್ಬ ಬರಲಿಲ್ಲ. ಕಲಬುರ್ಗಿ ಹೋಗ್ತಾರೆ, ಸೇಮ್ ಕೇಸಿನ ಕಲಬುರ್ಗಿ ಹಾಕಿ ಹೋಗ್ತಾರೆ, ಕಲಬುರ್ಗಿ ಗೆರೋಕೆ ಹೋಗ್ತಾರೆ, ಇಲ್ಲಿ ಬರೋಂಗಿಲ್ಲ. ಮುಂದೆ ದಲಿತರ ಪರವಾಗಿ ಮತ್ತು ಉದಾಹರಣೆ ಮಣ್ಣು ನಡೆದಂಥ ಅಸೆಂಬ್ಲಿ ನೋಡಿದ್ರಿ ವ್ಯವಸ್ಥೆ ಹೆಂಗೆ ನಡೆದ್ರಿ, ಹೆಂಗೈತಿ ಅಸೆಂಬ್ಲಿ ನೋಡಿದ್ರಿ, ಅಸೆಂಬ್ಲಿ ಹೆಂಗೆ ನಡೆದ್ರಿ ನಮಗೆ ಅರ್ಥ ಆಗಿಲ್ಲ. ಹೆಂಗೆ ಏನು ಸಿಟ್ಟು ವಿರೋಧ ಪಕ್ಷ ಅರ್ಥ ಆಗುತ್ತೆ, ಸರ್ಕಾರ ಅರ್ಥ ಆಗುತ್ತೆ. ಅದಕ್ಕೆ ನಾವು ಭಾಳ ಮನಸ್ಸು ನೊಂದು ಗಪ್ ಕೂತ್ಬಿಟ್ಟು ನಾವು ಎಲ್ಲಿಯೂ ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ. ನಾವು ಬಿ ಜೆ ಪಿ ಫೇಲ್ ಅನ್ನಕ್ಕೆ ಬರೋದಿಲ್ಲ, ಬಟ್ ಸರ್ಕಾರ ಫೇಲು, ಬಿ ಜೆ ಪಿ ಫೇಲ್ ಅನ್ನಕ್ಕೆ ಬರೋದಿಲ್ಲ. ಯಾವುದು ಸಿದ್ದರಾಮಯ್ಯನವರನ್ನು ಟ್ವೀಟ್ ಮಾಡಿದ್ದಾರೆ, ನಾನು ಕುರುಬ ಅನ್ನೋ ಕಾರಣಕ್ಕಾಗಿ ನನ್ನನ್ನು ಕೂಡ ಸಾಕಷ್ಟು ಬಾರಿ ಏನ್ ಟಾರ್ಗೆಟ್ ಮಾಡಿದ್ದಾರೆ, ನನ್ನನ್ನು ಕೂಡ ಷಡ್ಯಂತ್ರ ಇದೆ ಅನ್ನೋದು. ಅದೇ ತಪ್ಪು ಅವ್ರದ್ದು. ಅವ್ರು ಕುರುಬ ನಾಯಕರಲ್ಲ, ಹಿಂದುಳಿದ ಜನಾಂಗ ನಾಯಕರವರು. ಅದೇ ತಪ್ಪು ಅವ್ರ ಭಾವನೆ. ಕುರುಬ ನಾಯಕರಲ್ಲ ಅವರು, ಹಿಂದುಳಿದವ್ರ ನಾಯಕ ಅನ್ನೋದು ಪ್ರತಿಪಾದನೆ ಮಾಡ್ಕೊಟ್ಟು. ನಾನು ವಾಲ್ಮೀಕಿ ನಾಯಕ ಅಲ್ಲ, ಹಿಂದುಳಿದವ್ರ ನಾಯಕ. ನಾನು ಇರ್ತಟ್ಟು ಹೇಳ್ತೀನಿ, ನನ್ನ ಷಡ್ಯಂತ್ರ ಇದೆ, ನನ್ನ ಜಾತಿ ಕೂಡ ಇದೆ ಅಂತ ಹೇಳಿದ. ಇರು ನೋಡ್ರಿ, ಅದನ್ನು ನನಗೆ ಗೊತ್ತಿಲ್ಲ. ಅವರು ಯಾಕೆ ನಾನು ಇವತ್ತು ಹೇಳ್ತಾನೆ, 13-15 ಸಿದ್ದರಾಮಯ್ಯ ಇವತ್ತು ಇರಲ್ಲ, ಅವರಲ್ಲ. ಮೊದಲೇ 13-15 ಸಿದ್ದರಾಮಯ್ಯ ಅಲ್ಲ. ಇವತ್ತು ಸಿದ್ದರಾಮಯ್ಯ ನೋಡ್ರಿ ನನಗೆ ದುಃಖ ಆಗ್ತದೆ. ಅವ್ರು ನಡೆಸೋದು ನನಗೆ ಶಕ್ತಿ ಇಲ್ಲ ಅನಿಸ್ತೈತೆ. ಇವತ್ತಿನ ವಾತಾವರಣ ನೋಡ್ಬೇಕಾದ್ರೆ ಅವ್ರು CM ನಡೆಸುವಂಥ ಶಕ್ತಿ ಓದಿಲ್ಲ. ನಾನು ಅವ್ರ ಜೋಡಿ ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವ್ರನ್ನ ಮಾತಾಡೋ ಶೈಲಿ ನೋಡ್ರಿ ನನಗೆ ಒಂದು ನಮ್ನಿ ಅನಿಸ್ತೈತೆ. ಇವತ್ತಿನ ಸಿದ್ದರಾಮಯ್ಯ ಹೌದು ಅಲ್ಲ ಅನಿಸೋದು ನನಗೆ ಸಂಶಯ ಬಂದದೆ. ಸರ್, ಈಗ ಕಾಂಗ್ರೆಸ್ BJP ಅಂತಲ್ಲ, ಈಗ ಎಲ್ಲ ಒಟ್ಟಾರೆ ವ್ಯವಸ್ಥೆ, ರಾಜಣ್ಣ ಅವ್ರ ಕೇಸ್ ಆಗಿರ್ಬೋದು, ಹಿಂದೆ ST ನಿಗಮದ ಕೇಸ್ ಆಗಿರ್ಬೋದು. ರಾಜಣ್ಣ ಅವ್ರ ಕೇಸು ಅದು ವಿಭಿನ್ನ. ನಾಗೇಂದ್ರ ಅವರು ನೋಡೋಕೆ ಚಿತ್ರದ ಅವ್ರದ್ದು. ಆದ್ರೆ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ, ಅದಕ್ಕೆ ಅದನ್ನು ಮುಂದುವರೆಸೋರು, ಅಲ್ಲಿಗೆ ಸ್ಟಾಪ್ ಮಾಡಿ. ಹಿಂದೆ ದೊಡ್ಡ ಷಡ್ಯಂತ್ರ ಇರ್ತದೆ. ಅದಕ್ಕೆ ನಿಜವಾದ ತನಿಖೆ ಆದ್ರೆ ಭಾಳ ಮಂದಿ ಒಳಗೆ ಹೋಗ್ತಾರೆ. ನಾಗೇಂದ್ರ ಚಿತ್ರ ಅದು. ನಿಮ್ಮ ಸರ್ಕಾರ ಇಡಿ ಮಾಡಿಲ್ಲ. ಬ್ಯಾಂಕ್ ಕೊಟ್ಟಿದ್ದಕ್ಕೆ ರಿಟರ್ನ್ ನಿಮ್ಗೆ ತಪ್ಪು ಕಲ್ಪನೆ. ED ಅವರು ಎನ್ಕ್ವೈರಿ ಮಾಡೋದು ಬ್ಯಾಂಕ್ ಕಂಪ್ಲೇಂಟ್. ಆ ಹಗರಣ ತನಿಖೆ ಅಲ್ಲ. ನೀವು ಪತ್ರಿಕೆ ಮಿತ್ರ ತಿಳ್ಕೊಳ್ಳಿ, ಬ್ಯಾಂಕ್ದಾಗ ಕಂಪ್ಲೇಂಟ್ ಕೊಡೋದು ED ಒಂದು ಇತಿಮಿತಿಯಲ್ಲಿ ಚರ್ಚೆ ಮಾಡೋದು. ಅವರು ತನಿಖೆ ಮಾಡೋಕೆ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ರಾಜ್ಯ ಸರ್ಕಾರ ಕೊಟ್ಟಾಗ CBI ED ಬರ್ತೈತೆ. ಅದು ಬ್ಯಾಂಕ್ ತನಿಖೆ, ಬ್ಯಾಂಕ್ದೇ ಅವರು ನಡೆದಂಥ ಇದ್ರ ಮಾಡ್ತಾರೆ. ಅದಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಇಷ್ಟಕ್ಕೆ ಸೀಮಿತ ಮಾಡೋದು, ಬೇರೆ ರಾಜಕಾರಣ ಮಾಡೋದು. ದಯವಿಟ್ಟು ನೀವೆಲ್ಲರೂ ಇದೊಂದು ನೀವು ಸಹಿತ ನಮ್ಗೆ ಒಬ್ಬ ದಲಿತ ಶಾಸಕ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವಾಗ ಇನ್ಕ್ವೈರಿ ಆಗಲಿ ಮುಂದುವರಲಿ. ಬಟ್ ಹಿಂಗೆ ಷಡ್ಯಂತ್ರ ಆಗೋದಕ್ಕೆ ಅದನ್ನು ನಾವು ನಮ್ಮ ಮಾಹಿತಿ ಪೂರ್ಣ ಪ್ರಮಾಣ ಇನ್ಕ್ವೈರಿ ಆಗಬೇಕು. ತಪ್ಪಿಸ್ತಿರ್ತಾರೆ ಯಾರು ಷಡ್ಯಂತ್ರ ಮಾಡಿದಾರಲ್ಲ, ಆ ಸ್ವಾಮೀಜಿ ಇರ್ಬೋದು, ಒಬ್ಬ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅವರು ಸಹಿತ ಇನ್ಕ್ವೈರಿಗೆ ಫಿಕ್ಸ್ ಮಾಡಬೇಕು. ಯಾರು ಮಾಡ್ಯದ ಅದು ಹಿಂದೆ ಮಾಡ್ಬೇಕಂತ ಈ ಮುಂದೆ ಮಾಡ್ತಾನೆ ಮುನಿ ಮಾಡ್ತಾರೆ. ಮತ್ತು ಬೇರೆ ಅದರ ಫೋಟೋ ಬಂತ ಪೇಪರ್ ಇರ್ತದೆ. ಫೋಟೋ ಅವನು ಇಬ್ಬರು ಫೋಟೋ ಬಂದಿಲ್ಲ, ಅವ ಸೇಮ್ ಕಮ್ಯುನಿಟಿ. ಒಟ್ಟಾರೆಯಾಗಿ ಹಿಂದುಳಿದ ಸಮಾಜದ ನಾಯಕರನ್ನ ಸಂಪೂರ್ಣವಾಗಿ ಮುಗಿಸ್ಬಿಡ್ಬೇಕನ್ನುವಂಥದ್ದು ಹುನ್ನಾರ ಏನಾದರೂ ನಡೆದಿದೆ. ಭಾಳ ದೊಡ್ಡ ಹುನ್ನಾರ ನಡೆದು ಈಗ ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಎಚ್ಚೆತ್ತುಕೊಳ್ಳೋಕೆ ಯಾರಿಗೂ ನಮ್ಗೆ ಉಳಿಗಾರಿಲ್ಲ. ಅದಕ್ಕೆ ನಾವು ಹಂಗೆ ಭಾವನೆ ಬರತ್ತೆ ಇದೆ. ಹಂಗೆ ನಮ್ಮ BJP ಅವ್ರು ಹೋರಾಟ ಮಾಡ್ಬೇಕು. ಯಾಕಂದ್ರೆ BJP ಅವರು ಈಗ ಹಂಗೆ ಭಾವನೆ ಬರೋದು. ನಾವು BJP ಮುಂದಿನ ಈಗ ಮೊನ್ನೆ ನಮ್ಮ ಯಾರು ಎಕ್ಸೈಸ್ ಮಿನಿಸ್ಟರ್ ಧನ್ಯವಾದ ಪಾರ್ಟಿ ವೇದಿಕೆಯಲ್ಲಿ ಅಬ್ಜೆಕ್ಷನ್ ಮಾಡಿದ್ದಾರೆ. ಅವ್ರ ಬಗ್ಗೆ ಧರಣಿ ಮಾಡಿರಿ. ಯಾರು ಬೇರೆದವರು ಹೊರಗಡೆ ನನ್ನ ಪಕ್ಷ ವೇದಿಕೆಯಲ್ಲಿ ನಾ ಮಾಡಿದ್ದೇನೆ. ಅಲ್ಲ ಅದನ್ನ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷ ವೇದಿಕೆಯಲ್ಲಿ ತಿಮ್ಮಾಪುರ ಈಗ ಲಮಾಣಿ ಅವ್ರಿಗೆ BJP ಶಾಸಕರು ದಲಿತ ದಿವಸ ಕಾಂಗ್ರೆಸ್ ಶಾಸಕ ತಿಮ್ಮಾಪುರ ಅಪೋಸ್ ಬಂದಾಗ ನಮ್ಮ ಪಕ್ಷ ವೇದಿಕೆಯಲ್ಲಿ ಅಪೋಸ್ ಮಾಡಿದ್ದೇನೆ. ಬೇರೆದವ್ರಿಗೆ ಯಾಕೆ ಮಾಡಿದ್ರಪ್ಪ ನೀವು? ನಾ ಕೇಳಿದೆ ಒಂದು ಕ್ವಶನ್, ನನ್ನ ಪಕ್ಷ ವೇದಿಕೆ ಕೇಳಿದೆ. ನಾ ಬರೀ ಕಾಂಗ್ರೆಸ್ BJP ದಲಿತಲ್ಲ, ಎಲ್ಲ ದಲಿತರ ಬಗ್ಗೆ ಧ್ವನಿ ತರ ನಾವು ನಾವು ನಮ್ಮ ಅಧ್ಯಕ್ಷರು, ನನ್ನ ವಿರೋಧ ಇದ್ದರು ನಮ್ಮ ಅಧ್ಯಕ್ಷ ಅದನ್ನು ಪಕ್ಷ ನೇಮಿಸಿದವನು. ಅದನ್ನು ಇಲ್ಲಿ ನಮ್ಮ ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ದಯವಿಟ್ಟು ಇಲ್ಲಿ ಮಾತಾಡೋಕ್ಕಾಗಲ್ಲ. ಅಲ್ಲ, ಅವ್ರು ಇಲ್ಲಿ ಬಂದಾಗ ನಾವು ಕೇಳಿದ್ವಿ, ಇಲ್ಲ ನಮ್ಮ ಗಮನಕ್ಕೆ ತಂದಿದ್ದೀವಿ ಒಂದಷ್ಟು ಹಗರಣಗಳ, ನಾವು ಬೆಂಗಳೂರಿಗೆ ಹೋಗಿ ಡಿಸ್ಕಸ್ ಮಾಡಿ ನಾನು ನೇತೃತ್ವ ತಗೋತೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು. ಏನು ಹೋರಾಟ ಮಾಡಿಲ್ಲ? ನಾವು ಅದೇ ನೋಡ್ರಿ, ಯಾವುದೂ ಅವ್ರ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ, ಆ ಫಂಕ್ಷನ್ಗೆ ಹೋಗೋದಿಲ್ಲ. ನಾನು ಆ ಡಿಸಿಷನ್ ತೊಗೊಂಡ್ಬಿಟ್ಟಿನಿ.
ಅವ್ರನ್ನ ಅಧ್ಯಕ್ಷ ಇರೋ ಮಟ್ಟ ನಾವು ಯಾವುದೂ ಬರೋದು ಅಂತ ಹೇಳ್ಬಿಟ್ಟಿನಿ. ಓನ್ಲಿ ಮೋದಿ ಅವರು ಅಮಿತ್ ಶಾ ಬಂದಾಗಟ್ಟೆ ಕಾರ್ಯಕ್ರಮ ಅಟೆಂಡ್ ಹಾಕಿ ನಾವು ಉಳಿಕಿದ್ದು ಯಾವ ಬಂದರೂ ಅಟೆಂಡ್ ಆಗಿಲ್ಲ, ಆಗೋದಿಲ್ಲ. ಸರ್, ಈ ಲಮಾಣಿ ಅವರ ಪ್ರಕರಣದಲ್ಲಿ ಪಾರದರ್ಶಕ ತನಿಖೆನ ನಿರೀಕ್ಷೆ ಮಾಡ್ತಾರೆ ಸರ್ ಈ ಸರ್ಕಾರದಿಂದ. ನೋಡೋಣ, ನಾವು ಇದನ್ನು ನಮ್ಮ ಮುಖ್ಯಮಂತ್ರಿ ಭೇಟಿಯಾಗಿ ಮನವಿ ಮಾಡ್ಕೊತೀರಿ. ಇದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು, ಕಾಂಗ್ರೆಸ್ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ನಮ್ಮ ದಲಿತ ಒಂದು ಅಹಿಂದ ಪರವಾಗಿ ಅವ್ರಿಗೆ ಮನವಿ ಮಾಡ್ಕೋತೀನಿ. ನೀವು ಸರಿಯಾಗಿ ಎನ್ಕ್ವೈರಿ ಮಾಡಬೇಕು. ಇದನ್ನು ಪಾಪ ಈಗ ಇವ ಸಂಪಂಗಿ ಜೀವನ ಹಾಳು ಮಾಡ್ರು, ಹೊಳ್ಳಿ ಮಾತಾಡೋಂಗಿಲ್ಲ ಅವು ಮುಗಿದ ನಂತರ. ಎಲ್ಲರದು ಭಾಳಷ್ಟು ಬಂದು ಎಷ್ಟು ಮಂದಿ ಸೀಟ್, ಎಷ್ಟು ರಾಜ್ಯದ ಸೀಟ್ ಇದಾವು, ಎಷ್ಟು ಒಬ್ಬರು ಬಾಯಿ ಇಲ್ಲ. ನಮ್ಗೆ ಯಾರು ಬೇಕಾದ್ರೆ ತೆಗೆದು ಬಿಟ್ಟೆ ಮಾಡೋದು ಮಾಸ್ಟರ್ CD ಮಾಸ್ಟರ್ ಯೂಸ್ ಅಂತೂ ಮಾಡ್ಕೋದು ಒಟ್ಟು ಅದು ನೋಡಿದ್ರೆ ಚಲೋ ಐತೆ. ಇನ್ನು ಮತ್ತೆ ಸ್ಪೀಡ್ ಐತಿ, ಮತ್ತೇನು ಸಬ್ಜೆಕ್ಟ್ ಮಾತಾಡಿ ದಯವಿಟ್ಟು ಒಂದು ಸ್ವಲ್ಪ ನಾವು ದಲಿತ ಪರವಾಗಿ ನೀವು ಸ್ವಲ್ಪ ಪತ್ರಿಕಾ ಮಿತ್ರರು ನಮ್ಗೆ ಸಾಥ್ ಕೊಡ್ತೀನಿ, ಮನವಿ ಮಾಡ್ಕೋತೀನಿ. ಸರ್, ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡಿ ಜಾತಿ ಪ್ರಮಾಣ ಪತ್ರ ಸಂಬಂಧಪಟ್ಟಂಗೆ ಅದೇನಾಯ್ತು ನೋಡ್ರಿ, ಅದನ್ನು ಅದೇ ದುರ್ದೈವ ಸಂಗತಿ ಐತದ. ಅದಕ್ಕೆ ನಮ್ಮ ಮನಸ್ಸು ನಾನು ಹೇಳಿದೆ ಈ ಸಲ ಗಲಾಟೆ ಮಾಡ್ದಂದ್ರೆ ನಾನು ಎಲ್ಲರಿಗೂ ಕೊಟ್ಟೆ. ಅವ್ರಿಗೆ ಖುಷಿ ಆಯ್ತು, ಸತೀಶ್ ಅವರು ಲೀಡ್ ತೊಗೊಂಡ್ರೆ ಅದು ಎಲ್ಲಿ ಟೂಸ್ ಆಗಿಬಿಡ್ತದೆ. ಅಷ್ಟು ಅಸೆಂಬ್ಲಿ ಮುಗಿದೋದು. ಯಾಕೆ ನಾವು ನಮ್ಮ ಪಾರ್ಟಿಯವ್ರಿಗೂ ಕೊಟ್ಟೆ. ಮುಂದೆ ಸತೀಶ್ ಅವರು, ಸ್ವಾಮೀಜಿಯವರು, ನಮ್ಮ ಸಮಾಜ MLA ಕೂಡಿ CM ಭೇಟಿ ಆದರು. ಅವಾಗ ನಾನು ಗಪ್ ಕೂತೆ, ಅವ್ರು ತೊಗೊಂಡ್ರೆ ಬಾಡ್ಲತ್ತೆ. ಅದೇ ಸರ್, ಈ ರೀತಿ ಅಧಿಕಾರದಲ್ಲಿ ಇದ್ದವರೇ ಸುಮ್ಮನೆ ಆದರೆ ಸಮಾಜ ಹೆಂಗೆ ಇದೆ? 22 ಬರ್ತಿಲ್ಲ ಅಣ್ಣ, ಒಳ್ಳೆ ಅವಾಗ ತೋರಿಸ್ತಲ್ಲ. ಮತ್ತು ಇಲ್ಲೇ ಪ್ರೆಸ್ ಮಾಡೋಣ. ಮತ್ತು 22 ಬರ್ತಾನ. ಅವಾಗ ನಾವು ಅಧಿಕಾರ ಸ್ವೀಕಾರ ಬಂದ ನಂತರ ಅಧಿಕಾರ ಸ್ವೀಕಾರ ಮಾಡಿದ್ರೆ ಹೆಂಗೆ ನಡೆಸಿ ತೋರಿಸ್ತಲ್ಲ, ಯಾವುದಿಲ್ಲ. ಅವಾಗ ನಾ ಇರ್ತೀನಿ ಇಲ್ಲೇ, ನೀವು ಇಲ್ಲೇ ಇರ್ತೀನಿ. ಪದೇ ಪದೇ ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ ಏನದ ಅದು ಏನು ವದಂತಿನ ಅಥವಾ ಏನು ಕಿಡಿಗೇಡಿಗಳು ಮಾಡೋದಾ ಅಥವಾ ನಿಜವಾಗ್ಲೂ ಏನಾದ್ರು ಬರಾಗ ನಾವೆಲ್ಲ ನೋಡ್ರಿ, ನಮ್ಮ ಪಕ್ಷದ ನಾಯಕರಿಗೆ ತಮ್ಮ ಒಳ್ಳೆ ಕ್ವಶನ್ ಕೇಳಿ ವಿಲಾಸ್ ಅವರೇ. ಇದನ್ನೇ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊತೀನಿ. ಆದಷ್ಟು ಶೀಘ್ರ ಇವತ್ತು ಕಾಂಗ್ರೆಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಹೈಕಮಾಂಡ್ ಎಂಟ್ರ್ ಆಗೋದಕ್ಕೆ ಪಕ್ಷಕ್ಕೆ ಹಾನಿ ಆಕೈತೆ. ಇವತ್ತು ನಾವು ಈ ಪಕ್ಷದ ಜಾರಕಿಹೊಳಿ ಆಗಿ ನಾನು ಹೇಳ್ತೀನಿ, ಇದನ್ನು ಶೀಘ್ರದ ತಡೆ ಹಿಡಿಯೋದಕ್ಕೆ ನಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಕೈತೆ. ಯಾಕಂದ್ರೆ ನಮ್ಮ 120, 130 ಸೀಟ್ ಬರುವಂಥ ಸನ್ನಿವೇಶ ಇದೆ 25ಕ್ಕೆ. ನಾವೆಲ್ಲ ಹೆಂಗಂದು ಎಲ್ಲ ಸರಿಪಡಿಸಿ ನಾವು ಇಲೆಕ್ಷನ್ ಆದ್ರೆ 120, 130 ಬರ್ತೇವೆ. ಹಿಂಗೆ ಹೋದ್ರೆ ಕಷ್ಟ. DK ಶಿವಕುಮಾರ್ ಹತ್ರ 140 ಸೀಟ್ ಬರ್ತಾನೆ. 28ಕ್ಕೆ ಏನ್ರಿ ಅದಲ್ಲಿ ಅವ್ನು ಬೇಡ, ಅವನ ಬಗ್ಗೆ ಚರ್ಚೆ ಬೇಡ, ಪಾಪ ದೊಡ್ಡ ಮನುಷ್ಯ ಬೇಡ ಹೇಳಿ. ಸರ್, 28ಕ್ಕೆ ಏನಾದರೂ ಅದಲ್ ಬದಲ್ ಕಂಚಿ ಕದಲ್ ಬೆಳಗಾವಿ ಚೆಲ್ಲದ ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಯಾಕೆ ಚೋಳ್ತಿದ್ದೆ ಅವರ ತಾವ ಸಮಾಧಾನ ಅವರೇ ಮಾತಾಡ್ತಾರೆ. ಕನಸು ಬಿದ್ದಕ್ಕಂದ್ರೆ ಹತ್ರ ಅವ್ರು ಯಾರಿಗೆ ನಾ BJP ಅವ್ರು ಹೆಂಗೆ, ಕಾಂಗ್ರೆಸ್ ಅವ್ರು ಹೆಂಗೆ ಅದು ಯಾರು ತೊಗೊಳಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಜನ ತುಂಬ್ಯಾರೆ, ನಮ್ಮಲ್ಲಿ ಜನ ನಾಯಕರು ತುಂಬ್ಯಾರೆ. ನಮ್ಗೆ ಜ್ವರದಿದ್ರೆ ಮನೆಗೆ ಹೋಗಿ ಕರ್ಕೊಂಡ್ಬರ್ತು. ಅವ್ರು ಜ್ವರ ಬೇಕಪ್ಪ ಅವ್ರ ಮನೆಗೆ ಮಲೆ ಕರ್ಕೊಂಬರ್ರಿ. ಪದೇ ದಲಿತರ ಬಗ್ಗೆ ಮಾತಾಡ್ತಿರ್ತಾವ. ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವರ ಬೆಂಬಲಿಗರಾಗಿರ್ಬೋದು, ದಲಿತ ಸಂಘಟನೆಯವರಾಗಿರ್ಬೋದು ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದಲಿತ CM ಆಗಲಿ ಅಂತ ತಮ್ಮ ಬಾಯಿಯಿಂದ ಯಾವೂ ಬರ್ತಾ ಇಲ್ಲ. ನಾನು ನೋಡ್ರಿ ಪೋಸ್ಟರ್ ಹಚ್ಚಿ ಟಿವಿಯಾಗ ಯಾರೋ ಚೀಫ್ ಆಗಲ್ಲ. ಪೋಸ್ಟರ್ದಾಗ ಯಾರೋ ಹೋಗಿ ನಿಲ್ಲಿಸಬೇಕು, ಅವ್ರು ಬೇಕು. ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಯಾವ ಇರ್ಬೋದು, ಬರೀ ನೀವು ಪೋಸ್ಟರ್ 4 ಮಂದಿ ಹಿಂಬಾಲಕರಿಂದ ಅಂದ್ರೆ ಆಗೋಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಅದು ಜನ CM ಆಗಬೇಕು ಅನ್ನೋಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಆಗ್ತಾರೆ. ಸಿದ್ದರಾಮಯ್ಯ ಅವರು ಮೊದಲೇ ದೇವೇಗೌಡ ಇರ್ತಿರೋರು, ಅವ್ರು ಸೃಷ್ಟಿ ಮಾಡ್ಕೊಂಡ್ರು CM ಆಗ್ಬೇಕಂತ. ಹಂಗೆ ಮಾಡ್ಕೋಬೇಕು. ಬರೀ ನಾವು ಸಮಾಧಾನ ಈಗ ನಾ ಬಂದು ಕೂತೀನಿ, ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಮಾದೇವಪ್ಪ ಯಾಕೆ ಮಾತಾಡ್ಬೇಕಪ್ಪ. ನಾ ಈಗ ಅಲ್ಲಿ ಇವನ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಸಚಿವನ ಬಗ್ಗೆ ಮಾತಾಡಿ, ನಾನು BJP ಆಗಿ ನಾನು ನಂತರ ಭೇದ ಭಾವಲ್ಲ. ನಾ ಮಾತಾಡಿದೆ. ನಾವೀಗ ಯಾರು ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ನನ್ನ ಪಕ್ಷ ವೇದಿಕೆ ಮಾತಾಡಿದ್ದೀನಿ ನಾನು. ಹಂಗೆ ನಮ್ಮ ಕೈಲಿ ಭೇದ ಭಾವ ಇಲ್ಲ. ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಬೇರೆ ವಿಷಯದಲ್ಲಿ ಕೇಳ್ಬೋದು, ಕಾಂಟ್ರಸ್ ಕೇಳ್ಬೋದು. ಈ ರೀತಿ ಅಧಿಕಾರ ಹಸ್ತಾಂತರ ಚರ್ಚೆ ಇದೆ ಸರ್. ಒಂದು ವೇಳೆ ಬದಲಾವಣೆ ಆದ್ರೆ ದಲಿತ CM ಕೂಗು ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂತದ್ದು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಮುಂಚೂಣಿಯಲ್ಲಿದೆ. ತಮ್ಮ ಅಭಿಪ್ರಾಯ ಏನಂತೀರಿ? ನೋಡ್ರಿ, ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು. ನನ್ನ ಮಾತಿಗೆ ಅದು ಬೆಲೆ ಇಲ್ಲ. ಪಕ್ಷದ ಹೈಕಮಾಂಡು, ಪಕ್ಷ ಶಾಸಕರು, ಪಕ್ಷ ನಾಯಕರು ಮಾತಾಡ್ತಾರೆ. ನಾ ಮಾತಾಡೋಕೆ ಅದು ಸರಿ ಅನಿಸೋಲ್ಲ.
ಯಾಕಂದ್ರೆ ತಾವು ಫಡ್ನವೀಸ್ ಜೊತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಜೊತೆ ಬಹಳ ಒಳ್ಳೆ ಸಂಬಂಧ ಇತ್ತು. ಇವತ್ತು ಅದೇ ತರನಾಗಿ ಮಹಾರಾಷ್ಟ್ರದ ಹಿಂದೆ ಇಲ್ಲಿ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತೇಳಿ ಈ ಸಪೋಸ್ ಬದಲಾವಣೆ ಆದ್ರೆ ನಾವು BJP ಪಕ್ಷಕ್ಕೆ ಯಾರೂ ಅವಾರ್ಡ್ ಕೊಡೋತ್ತಿಲ್ಲ. ಸತೀಶ್ ಇರ್ಬೋದು ಮತ್ತೊಬ್ಬ ಯಾರೋ ಇರ್ಬೋದು. ನಮ್ಮ ಪಕ್ಷಕ್ಕೆ ಯಾರೂ ಇಲ್ಲ, ಜೋರತ್ತಿಲ್ಲ. ನಮ್ಮ ಪಕ್ಷದಲ್ಲಿ ನಾಯಕರು ನಾವು 28 ತಡೆದು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ನಾವು ಯಾವ ಏನು ಮಾಡ್ಬೇಕು ತಯಾರು ಮಾಡ್ಕೋಬೇಕು ನಾನು ಎಲ್ಲರಿಗೂ ಮನವಿ ಮಾಡ್ಕೋತೀನಿ. ಸರ್, ಈಗ ಸರ್ ನಾಲ್ಕೈದು ತಿಂಗಳಿಂದ ಒಮ್ಮೆ HD ಕುಮಾರಸ್ವಾಮಿ ಅವರಿಗೆ ಭೇಟಿ ಮಾಡಿದ್ದಾರೆ. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಆದರು. ಏನು ಸರ್ ಅದು? ನೋಡ್ರಿ, ನಮ್ಮ ಅಲಯನ್ಸ್ ಪಾರ್ಟ್ನರ್ ಅವರು ನಾನು ಭೇಟಿ ಆದಕ್ಕೆ ಮಹತ್ವವಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ರಾಜ್ಯದ ಮಂತ್ರಿಗಳು ದಿಲ್ಲಿಗೆ ಹೋದಾಗ ಸಹಜವಾಗಿ ಅವರಿಗೆ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಭೇಟಿ ಆಗಿರ್ಬೋದು. ಈಗ ಒಬ್ಬರು ಹೋಗ್ತಾರೆ ಪದೇ ನಾನು ಸುಮ್ಮನೆ ಇದು ಹೋಗ್ತಾರೆ ಬರ್ತಾರೆ, ಏನೂ ಇಲ್ಲ. ಹೋಗಿ ದಿಲ್ಲಿಗೆ ಅವರು ಒಂದು ಪಕ್ಷದ ರಾಜ್ಯದ ಉತ್ಸವ ಇರ್ತಾರೆ, ಹೋದಾಗ ಮೀಟಿಂಗ್ ಬರ್ತಾರೆ. ಅದನ್ನು ಸಹಿತ ಶೋ ಮಾಡ್ತಾರೆ. ಒಬ್ಬರು ಗಪ್ಚುಪ್ 4 ಸಲ ದಿಲ್ಲಿಗೆ ಬರ್ತಾರೆ, ನಂಗೆ ಗೊತ್ತಿರೋದು ಹೋಗಿ ಬಂದಿದ್ದೆ. ಎಲ್ಲಿ ಬೇರೆ ಬಂದು ಬರ್ತಾರೆ. ನಾನು ಡೈರೆಕ್ಟ್ ಬಂದು ನಾನು ದಿಲ್ಲಿಗೆ ಹೋಗಿದ್ದೆ, ಹಂಗೆ ಹೋಗಿದ್ದೆ ಅಂತಂದ್ರೆ ಎಲ್ಲ ಒಬ್ಬೊಬ್ರು ಸ್ಟೈಲ್ ಇರ್ತೈತೆ. ಅದು ಏನು ಮಾಡಬೇಕು? ಅವರು ಉಚ್ಚಾರಣೆ ಮಾಡೋ ಸಾಕಷ್ಟು ಜನ ತಿಂಗಳುಗಳಾಯಿತು. ಮುಂದೆ ಹೆಂಗೆ ಸರ್ ಅವ್ರ ರಾಜಕೀಯ? ನೋಡಿ, ನಾವು ಪಕ್ಷದ ವೇದಿಕೆ ಚರ್ಚಿಸಿ ತೀರ್ಮಾನ ತಗೋತಾರೆ. ಬಹಿರಂಗ ಹೇಳುವಂಥ ಪ್ರಶ್ನೆ ಅಲ್ಲ. ಈ ಸದ್ಯ ಅವ್ರ ಪಕ್ಷದಲ್ಲಿಲ್ಲ. ಪಕ್ಷ ಬಂದರೆ ಪಕ್ಷಕ್ಕೆ ಒಳ್ಳೆಯದು ಬರಬೇಕಂತ ನಮ್ಮ ಸ್ವಂತ ರಮೇಶ್ ಜಾರಕಿಹೊಳಿ ಅಭಿಪ್ರಾಯ. ಅದನ್ನು ನೋಡೋಣ. ತಾವೇನಾದರೂ ಪ್ರಯತ್ನ ಮಾಡ್ತೀರಾ ಸರ್? ಮಾಡೋದಪ್ಪ, ನಿರಂತರ ಪ್ರಯತ್ನ ಅದ. ಅವನೇನು ಸಸ್ಪೆಂಡ್ ಮಾಡೋ ದಿವಸದ ನಿರಂತರ ಪ್ರಯತ್ನ ಅದ. ಕೆಲವೊಂದು ಅವರು ಸಂಭಾಳಿಸ್ಕೋಬೇಕು, ಇತಿಮಿತಿಯಲ್ಲಿರಬೇಕು. ಎಲ್ಲ ಉಚ್ಚಾಟನೆ ಮಾಡೋ ಮೂಲಕ ನಿಮ್ಮ ಧ್ವನಿಯನ್ನು ಅಡಗಿಸಿದ್ರು ಅಂತ ಎಲ್ಲ ಧ್ವನಿ ಹೆಚ್ಚಾಗಿ ನಮ್ಗೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ನಾಯಕತ್ವ ಬದಲಾವಣೆಯನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ನಾಯಕ ಬದಲಾವಣೆ ನಾವು ಈ ಸದ್ಯ ಆಗುತ್ತೆ ಯಾರು ಹೇಳ್ತಾರೆ? ಇವತ್ತು ಇನ್ನೂ ಈ ಸದ್ಯ ಏನಾಗೋಲ್ಲ, ಇನ್ನೂ ಟೈಮ್ ಇದೆ, ಆಗ್ತದೆ, ಆಶಾಭಾವನೆ ಇದೆ. ಇಲ್ಲ, ಮುಖ್ಯಮಂತ್ರಿ ಭೇಟಿಯಾಗಿ ಕೊಡ್ತೀನಿ. ನೋಡಿ, ನನಗೂ ಪೂರ್ವ ಮಾಹಿತಿ ಇಲ್ಲ. ನಿನ್ನ ರಾತ್ರಿನೇ ಬಂದನ, ನಾನು ಟಿ ವಿಯಾಗ ನೋಡಿದ್ದೀನಿ. ನನ್ನ ಮಾಹಿತಿ ಏನು ಬಂತು, ಹುಡುಗ ಏನು ಪೂಜೆ ಅದಲ್ಲ, ವಾಲ್ಮೀಕಿ ಜನಾಂಗ ಅಂತ ಗೊತ್ತಾಗಿದ್ದಾನೆ. ಅವ್ನು ಕರೆದು ಮಾತಾಡ್ತೀನಿ. ಅವ್ನು ರೊಕ್ಕದ ವ್ಯವಹಾರದ್ದು, ಅವ್ನು ದುಡ್ಡು ಕೊಡು ತಗೋದಿತ್ತು. ಅದನ್ನು ಉಪಯೋಗ ಮಾಡ್ಕೊಂಡು, ಬೇರೆದಾದ್ರೆ ಉಪಯೋಗ ಮಾಡ್ಕೊಂಡು, ಯಾಕೆ ವಿದ್ಯಾವಂತ ಶಾಸಕನ ಉಪಯೋಗ ಮಾಡ್ಕೊಂಡು ಅವನು ಒಂದು ವ್ಯವಸ್ಥೆ ಮುಗ್ಸೋಕೆ ಪ್ಲ್ಯಾನ್ ಮಾಡಿದ್ದಾರೆ. ಯಾಕೆ ಕಳೆದ 30 ವರ್ಷದಲ್ಲಿ ಬೇರೆ ಅವರ ಜನಾಂಗದ MLA ಇದ್ರು ಅವ್ರನ್ನ ತುಳಿದಿಲ್ಲ. ದಲಿತರನ್ನ ಹಣಿಲಿಕ್ಕೆ ದಲಿತ ಮತ್ತು ವಿದ್ಯಾವಂತ ಅಲ್ಲ, ದಲಿತರನ್ನ ಹಣಿಲಿಕ್ಕೆ ದಲಿತರನ್ನ ಬಳಸ್ಕೊತಾ ಇದ್ದಾರೆ ಅಂತ ಇಲ್ಲ ಬರ್ತೈತೆ. ಎಲ್ಲಾ ಪ್ರಕರಣಗಳಲ್ಲಿ ಎಲ್ಲ ಎಲ್ಲ ಹಂಗದೆ. ಯಾಕೆ ಬೇರೆ ಬುದ್ಧಿವಂತರು ತಮ್ಮ ಮನುಷ್ಯ ಬೆಳೀತಾರೆ, ಅವರು ಮಾಡೋದಿಲ್ಲ ಅಷ್ಟೇ. ನಮ್ಮ ದುರ್ದೈವ ಸಂಗತಿ. ಮತ್ತೇನು ನಾವು ಆಯ್ತಲ್ಲ ಟಿ ಥರಪ್ಪ ಬಿಜೆಪಿಲಿ ಯಾವುದು ಸರಿ ಇಲ್ಲ ಅನ್ನೋದು ನೋಡ್ರಿ. ಒಂದು ಹೇಳ್ತಾನೆ, ನಾವು ಬೆಳಗಾವ ಇರ್ಬೋದು, ಬೀದರ್ ಇರ್ಬೋದು, ಎಲ್ಲ ಸರಿಪಡಿಸಿ 150 ಬರ್ತಾವೆ, ಎಲ್ಲಿಗೆ ಬರೋಂಗಿಲ್ಲ. ನಾವಲ್ಲ ರೇ, ನಾನು ಸಾಮಾನ್ಯ ಕಾರ್ಯಕರ್ತ. ನಾವು ಅಂಥದ್ದು ಇರ್ಬೋದು, ಜಿಲ್ಲಾಪುರದಾಗ ಇರ್ಬೋದು, ರಾಜ್ಯ ಮಟ್ಟದ ತೀರ್ಮಾನದ ನಮ್ಮ ನಾಯಕರು ಅದಾರೆ. ನಾವು ಒಂದು ಮಾತು ಎಲ್ಲ ಹೆಂಗಲ್ಲ ಕರೆಕ್ಟ್ ಮಾಡಿ 120-150 ಸೀಟ್ ಬರ್ತಾವೆ. ಇಲ್ಲಕ್ಕೆ ನಮ್ಮ ಸ್ವಯಂ ಅಪರಾಧ ಕಳ್ಕೋದು, ಅಧಿಕಾರಿ ಕಳ್ಕೋದು ಅಷ್ಟೇ. ನೀವು ಮಂತ್ರಿ ಇದ್ದಾಗ ಈಗಿನ ಬಿಜೆಪಿ ಬಹಳ ವ್ಯತ್ಯಾಸ ಇದೆ. ಬರ್ತಾನೆ 25 ಬರ್ತಾನೆ, ಹೊಳ್ಳಿ ಬರ್ತಾನೆ. ನಾವು ಆಗಿ ಬರ್ತಾನೆ, ಇಲ್ಲೇ ಬರ್ತಾನೆ, ನಿಮ್ಮ ಮುಂದೆ ಬರ್ತಾನೆ. ಹೊಳ್ಳಿ 28 ಆಗಿ ಬರ್ತಾನೆ, ಹೊಳ್ಳಿ ಬರ್ತಾನೆ. ಗ್ರಾಮೀಣ ಕ್ಷೇತ್ರದಲ್ಲಿ ಸಾವಿರಾರು ಮರಗಳನ್ನು ಕಡಿದ್ರು ಅದನ್ನ ಯಾರು ಧ್ವನಿ ಎತ್ತಿಲ್ಲ ಬಿಜೆಪಿ ಅವರು. ನೀವೇ ಯಾರು? ಅದೇ ಅದೇ ಕೆಲವೊಂದು ವಿಷಯ ನಮ್ಗೆ ಭಾಳ ಮುಜುಗರ ಆಗ್ತೈತೆ, ಮಾತಾಡೋದಿಲ್ಲ. ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೀನಿ. ನಾ ಬಹಿರಂಗವಾಗಿ ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ಹೇಳಿದೆ, ಯಾರು ಹೇಳಂಗಿಲ್ಲ ಹೇಳಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೆದರ್ತಿದ್ದಾರೆ. ಹಾಂ, ಹೆದರ್ಬೋದು. ಸರಿಗೆ ಕಾಂಗ್ರೆಸ್ನಲ್ಲಿರುವಂತಹ ಕಚ್ಚಾಟ ನೋಡಿದ್ರೆ ಏನು ಮಧ್ಯಂತರ ಚುನಾವಣೆ ಮಿಡ್ ಟರ್ಮ್ ಎಲೆಕ್ಷನ್ ಏನಾದ್ರು ಮಧ್ಯಂತರ ಬರೋಂಗಿಲ್ಲ. 20 ಆಗೋದಿಲ್ಲ, ಶೆಡ್ಯೂಲ್ದಾಗ ಎಲೆಕ್ಷನ್ ಆಗೋದು. ಅದೆಲ್ಲ ಸುಮ್ಮ. ಹಾಂ, ಮತ್ತೇನಿಲ್ಲ. ಚಾ ಕೊಡ್ರಪ್ಪ, ಚಾ ಕೊಡ್ರಿ. ಕ್ಯಾಮ್ರಾ ಆಫ್ ಮಾಡ್ಬಿಡ್ರಪ್ಪ. ಏನು ಮಾಡೋದು ಅವ್ರು ಯಾವಾಗ ಹಿಡಿತಾರ